ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 26/9/2024. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಸದಾ ಶ್ರೀಮತದಂತೆ ನಡೆಯುವುದೇ ಶ್ರೇಷ್ಠ ಪುರುಷಾರ್ಥವಾಗಿದೆ. ಶ್ರೀಮತದಂತೆ ನಡೆಯುವುದರಿಂದ ಆತ್ಮಜ್ಯೋತಿಯು ಜಾಗೃತವಾಗಿ ಬಿಡುತ್ತದೆ. ಪ್ರಶ್ನೆ: ಸಂಪೂರ್ಣ ಪುರುಷಾರ್ಥವನ್ನು ಯಾರು ಮಾಡಲು ಸಾಧ್ಯ? ಶ್ರೇಷ್ಠ ಪುರುಷಾರ್ಥವು ಯಾವುದಾಗಿದೆ? ಉತ್ತರ: ಯಾರ ಗಮನ ಅಥವಾ ಬುದ್ಧಿಯೋಗವು ಒಬ್ಬ ತಂದೆಯಲ್ಲಿಯೇ ಇರುವುದೋ ಅವರೇ ಸಂಪೂರ್ಣ ಪುರುಷಾರ್ಥ ಮಾಡಲು ಸಾಧ್ಯ. ತಂದೆಗೆ ಪೂರ್ಣ ಬಲಿಹಾರಿಯಾಗುವುದೇ ಎಲ್ಲದಕ್ಕಿಂತ ಶ್ರೇಷ್ಠ ಪುರುಷಾರ್ಥವಾಗಿದೆ. ಬಲಿಹಾರಿಯಾಗುವಂಥ ಮಕ್ಕಳೇ ತಂದೆಗೆ ಪ್ರಿಯರಾಗುತ್ತಾರೆ. ಪ್ರಶ್ನೆ: ಸತ್ಯವಾದ ದೀಪಾವಳಿಯನ್ನು ಆಚರಿಸಲು ಬೇಹದ್ದಿನ ತಂದೆಯು ಯಾವ ಸಲಹೆಯನ್ನು ನೀಡುತ್ತಾರೆ? ಉತ್ತರ: ಮಕ್ಕಳೇ, ಬೇಹದ್ದಿನ ಪವಿತ್ರತೆಯನ್ನು ಧಾರಣೆ ಮಾಡಿ. ಇಲ್ಲಿ ಬೇಹದ್ದಿನ ಪವಿತ್ರ ಆಗುವಂಥ ಶ್ರೇಷ್ಠ ಪುರುಷಾರ್ಥವನ್ನು ಮಾಡುವುದರಿಂದಲೇ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಹೋಗಲು ಸಾಧ್ಯ. ಅರ್ಥಾತ್ ಸತ್ಯವಾದ ದೀಪಾವಳಿ ಅಥವಾ ಪಟ್ಟಾಭಿಷೇಕದ ದಿನವನ್ನು ಆಚರಿಸಲು ಸಾಧ್ಯವಾಗುತ್ತದೆ. ಓಂ ಶಾಂತಿ. ಮಕ್ಕಳು ಈಗ ಇಲ್ಲಿ ಕುಳಿತು ಏನು ಮಾಡುತ್ತಿದ್ದೀರಿ? ನಡೆಯುತ್ತಾ, ತಿರುಗಾಡುತ್ತಾ, ಅಥವಾ ಇಲ್ಲಿ ಕುಳಿತಿದ್ದಂತೆ ಜನ್ಮಾಂತರದ ತಲೆಯ ಮೇಲಿರುವ ಪಾಪವನ್ನು ನೆನಪಿನ ಯಾತ್ರೆಯಿಂದ ವಿನಾಶ ಮಾಡಿಕೊಳ್ಳುತ್ತೀರಿ? ನಾವು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇವೆಯೋ ಅಷ್ಟು ಪಾಪವು ಭಸ್ಮವಾಗುತ್ತದೆ ಎಂದು ಆತ್ಮಕ್ಕೆ ಗೊತ್ತಿದೆ. ತಂದೆಯು ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ಮಕ್ಕಳೇ, ಭಲೆ ಇಲ್ಲಿ ಕುಳಿತಿದ್ದೀರಿ, ಆದರೂ ಸಹ ಯಾರು ಶ್ರೀಮತದಂತೆ ನಡೆಯುವರಿದ್ದಾರೆಯೋ ಅವರಿಗೆ ತಂದೆಯ ಸಲಹೆ ಇಷ್ಟವಾಗುತ್ತದೆ. ಬೇಹದ್ದಿನ ತಂದೆಯ ಸಲಹೆ ಸಿಗುತ್ತದೆ. ಬೇಹದ್ದಿನ ಪವಿತ್ರ ಆಗಬೇಕಾಗಿದೆ. ತಾವಿಲ್ಲಿ ಸಂಪೂರ್ಣ ಪವಿತ್ರ ಆಗುವುದಕ್ಕಾಗಿಯೇ ಬಂದಿದ್ದೀರಿ. ಅಂದ ಮೇಲೆ ನೆನಪಿನ ಯಾತ್ರೆಯಿಂದಲೇ ಆಗುತ್ತೀರಿ. ಕೆಲವರು ನೆನಪೇ ಮಾಡುವುದಿಲ್ಲ, ಇನ್ನು ಕೆಲವರು ತಿಳಿಯುತ್ತಾರೆ. ನಾವು ನೆನಪಿನ ಯಾತ್ರೆಯಿಂದ ನಮ್ಮ ಪಾಪಗಳನ್ನು ನಾಶ ಮಾಡಿಕೊಳ್ಳುತ್ತೇವೆ, ಅರ್ಥಾತ್ ನಮ್ಮ ಕಲ್ಯಾಣ ಮಾಡಿಕೊಳ್ಳುತ್ತಿದ್ದೇವೆ. ಹೊರಗಿನವರಂತೂ ಈ ಮಾತುಗಳನ್ನು ಅರಿತುಕೊಂಡಿಲ್ಲ. ನಿಮಗೆ ತಂದೆಯು ಸಿಕ್ಕಿದ್ದಾರೆ, ನೀವೇ ತಂದೆಯ ಬಳಿ ಇರುತ್ತೀರಿ. ನಿಮಗೆ ತಿಳಿದಿದೆ, ಈಗ ನಾವು ಈಶ್ವರಿಯ ಸಂತಾನರಾಗಿದ್ದೇವೆ. ಮೊದಲು ಅಸುರಿ ಸಂತಾನರಾಗಿದ್ದೆವು. ಈಗ ನಮ್ಮ ಸಂಘವು ಈಶ್ವರ್ಯ ಸಂತಾನದರೊಂದಿಗೆ ಸತ್ಸಂಗವು ಮೇಲೆತ್ತುವುದು, ಕೆಟ್ಟ ಸಂಘವು ಮುಳುಗಿಸುತ್ತದೆ. ನಾವು ಈಶ್ವರ್ಯ ಸಂತಾನರಾಗಿದ್ದೇವೆ. ಅಂದ ಮೇಲೆ ನಾವು ಈಶ್ವರ್ಯ ಮತದ ಅನುಸಾರ ನಡೆಯಬೇಕು, ತನ್ನ ಮತದಂತಲ್ಲ ಎಂಬುದು ಮಕ್ಕಳಿಗೆ ಪದೇ ಪದೇ ಮರೆತು ಹೋಗುತ್ತದೆ. ಮನುಷ್ಯರ ಮತಕ್ಕೆ ಮಣಮತವೆಂದು ಹೇಳಲಾಗುತ್ತದೆ. ಮನುಷ್ಯರ ಮತವು ಅಸುರಿ ಮತವಾಗಿರುತ್ತದೆ. ಯಾವ ಮಕ್ಕಳು ತಮ್ಮ ಕಲ್ಯಾಣವಾಗಬೇಕೆಂದು ಬಯಸುತ್ತಾರೆ ಅವರು ಸತೋಪ್ರಧಾನರಾಗಲು ಬಹಳ ಚೆನ್ನಾಗಿ ನೆನಪು ಮಾಡುತ್ತಿರುತ್ತಾರೆ. ಸತೋಪ್ರಧಾನವರಿಗೆ ಮಹಿಮೆಯೂ ಆಗುತ್ತದೆ. ಅವಶ್ಯವಾಗಿ ಮಕ್ಕಳಿಗೆ ಗೊತ್ತಿದೆ, ನಾವು ನಂಬರ್ ವಾರ್ ಸುಖಧಾಮದ ಮಾಲೀಕರಾಗುತ್ತೇವೆ. ಎಷ್ಟೆಷ್ಟು ಶ್ರೀಮತದ ಅನುಸಾರ ನಡೆಯುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ತನ್ನ ಮತದಂತೆ ನಡೆದರೆ ಪದವಿಯು ಭ್ರಷ್ಟವಾಗಿ ಬಿಡುತ್ತದೆ. ತಮ್ಮ ಕಲ್ಯಾಣ ಮಾಡಿಕೊಳ್ಳಲು ತಂದೆಯ ಸಲಹೆಯಂತೆ ಸಿಗುತ್ತಲೇ ಇರುತ್ತದೆ. ತಂದೆಯವರು ತಿಳಿಸಿದ್ದಾರೆ, ಮಕ್ಕಳೇ, ಇದೂ ಸಹ ಪುರುಷಾರ್ಥವಾಗಿದೆ. ಯಾರೆಷ್ಟು ಪುರುಷಾರ್ಥ ಮಾಡುವರೋ ಅವರದೇ ಪಾಪಗಳು ಭಸ್ಮವಾಗುತ್ತವೆ. ನೆನಪಿನ ಯಾತ್ರೆ ಇಲ್ಲದೆ ಪವಿತ್ರ ಆಗಲು ಸಾಧ್ಯವಿಲ್ಲ. ಏಳುತ್ತಾ, ಕುಳಿತುಕೊಳ್ಳುತ್ತಾ, ನಡೆಯುತ್ತಾ ಇದೇ ಚಿಂತೆಯನ್ನಿಟ್ಟುಕೊಳ್ಳಬೇಕಾಗಿದೆ. ನೀವು ಮಕ್ಕಳಿಗೆ ಎಷ್ಟೊಂದು ವರ್ಷಗಳಿಂದ ಶಿಕ್ಷಣವು ಸಿಗುತ್ತಿದೆ, ಆದರೂ ಸಹ ನಾವು ಬಹಳ ದೂರವಿದ್ದೇವೆ. ನಾವು ಎಷ್ಟೊಂದು ತಂದೆಯನ್ನು ನೆನಪು ಮಾಡುವುದಿಲ್ಲವೆಂದು ತಿಳಿಯುತ್ತಾರೆ. ಸ್ವತಃ ಪ್ರಧಾನವಾಗುವುದರಲ್ಲಿ ಬಹಳ ಸಮಯ ಹಿಡಿಸುತ್ತದೆ. ಇದರ ನಡುವೆ ಶರೀರವನ್ನು ಬಿಟ್ಟು ಹೋದರೆ ಕಲ್ಪಾಂತರಕ್ಕೆ ಪದವಿಯು ಕಡಿಮೆಯಾಗಿ ಬಿಡುತ್ತದೆ. ಈಶ್ವರನ ಮಕ್ಕಳಾಗಿದ್ದೀರೆಂದರೆ ಅವರಿಂದ ಪೂರ್ಣ ಆಸ್ತಿಯನ್ನು ಪಡೆಯುವ ಪುರುಷಾರ್ಥ ಮಾಡಬೇಕು. ಬುದ್ಧಿಯು ಒಬ್ಬ ತಂದೆಯ ಕಡೆ ಇರಬೇಕು. ಈಗ ನಿಮಗೆ ಶ್ರೀಮತವು ಸಿಗುತ್ತದೆ.
ಅವರು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ. ಒಂದು ವೇಳೆ ಅವರ ಮತದಂತೆ ನಡೆಯದಿದ್ದರೆ ಬಹಳ ಮೋಸ ಹೋಗುತ್ತೀರಿ, ನಡೆಯುತ್ತೀರಿ. ಅಥವಾ ಇಲ್ಲವೆಂಬುದು ನಿಮಗೆ ಗೊತ್ತು ಮತ್ತು ಶಿವತಂದೆಗೆ ಗೊತ್ತು. ನಿಮಗೆ ಪುರುಷಾರ್ಥ ಮಾಡಿಸುವರು ಶಿವತಂದೆಯಾಗಿದ್ದಾರೆ. ದೇವದಾರಿಗಳೆಲ್ಲರೂ ಪುರುಷಾರ್ಥ ಮಾಡುತ್ತಾರೆ. ಇದರಿಂದಲೂ ಬ್ರಹ್ಮ ಶಿವತಂದೆಯ ಪುರುಷಾರ್ಥ ಮಾಡಿಸುತ್ತಾರೆ. ಮಕ್ಕಳೇ, ಪುರುಷಾರ್ಥ ಮಾಡಬೇಕಾಗಿದೆ. ಪತಿತರನ್ನು ಪಾವನ ಮಾಡುವುದೇ ಮೂಲ ಮಾತಾಗಿದೆ. ಹಾಗೆ ನೋಡಿದರೆ ಪ್ರಪಂಚದಲ್ಲಿ ಅನೇಕರು ಪಾವನರಿರುತ್ತಾರೆ. ಸನ್ಯಾಸಿಗಳು ಪವಿತ್ರರಾಗುತ್ತಾರೆ. ಆದರೆ ಅವರು ಕೇವಲ ಒಂದು ಜನ್ಮಕ್ಕಾಗಿ ಪಾವನರಾಗಿರುತ್ತಾರೆ. ಒಂದು ಜನ್ಮದಲ್ಲಿ ಬಾಲಬ್ರಹ್ಮಚಾರಿಗಳಾಗುವವರು ಅನೇಕರಿರುತ್ತಾರೆ. ಆದರೆ ಅವರೇನು ಪ್ರಪಂಚಕ್ಕೆ ಪವಿತ್ರತೆಯ ಸಹಯೋಗವನ್ನು ಕೊಡಲು ಸಾಧ್ಯವಿಲ್ಲ. ಯಾವಾಗಲೂ ಶ್ರೀಮತದಂತೆ ನಡೆಯುವರು ಮತ್ತು ಪ್ರಪಂಚವನ್ನು ಪಾವನ ಮಾಡುವರು. ಆಗಲೇ ಪ್ರಪಂಚಕ್ಕೆ ಸಹಯೋಗ ಕೊಟ್ಟಂತಾಗುತ್ತದೆ. ಈಗ ನಿಮಗೆ ಶ್ರೀಮತವು ಸಿಗುತ್ತದೆ. ಜನ್ಮ ಜನ್ಮಾಂತರ ಅಂತೂ ನೀವು ಹಸಿರು ಮತದಂತೆ ನಡೆದಿದ್ದೀರಿ. ಈಗ ನಿಮಗೆ ಗೊತ್ತಿದೆ, ಸುಖಧಾಮದ ಸ್ಥಾಪನೆಯಾಗುತ್ತಿದೆ. ನಾವು ಎಷ್ಟು ಶ್ರೀಮತದನುಸಾರ ಪುರುಷಾರ್ಥ ಮಾಡುತ್ತೇವೆಯೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇವೆ. ಇದು ಬ್ರಹ್ಮರವರ ಮತವಲ್ಲ. ಇವರಿನ್ನೂ ಪುರುಷಾರ್ಥಿಯಾಗಿದ್ದಾರೆ ಅಂದಾಗ ಇವರ ಪುರುಷಾರ್ಥ ಅವಶ್ಯವಾಗಿ ಇಷ್ಟು ಶ್ರೇಷ್ಠವಾಗಿದೆ. ಆದ್ದರಿಂದಲೇ ಲಕ್ಷ್ಮೀನಾರಾಯಣರಾಗುತ್ತಾರೆ. ಅಂದ ಮೇಲೆ ಮಕ್ಕಳೂ ಸಹ ಇದನ್ನು ಅನುಸರಿಸಬೇಕಾಗಿದೆ. ಅದಕ್ಕಾಗಿ ಶ್ರೀಮತದಂತೆ ನಡೆಯಬೇಕು, ಮನ್ಮತದಂತಲ್ಲ. ತಮ್ಮ ಆತ್ಮಜ್ಯೋತಿಯನ್ನು ಜಾಗೃತ ಮಾಡಿಕೊಳ್ಳಬೇಕಾಗಿದೆ. ಈಗ ದೀಪಾವಳಿಯು ಬರುತ್ತಿದೆ. ಸತ್ಯಯುಗದಲ್ಲಿ ಇರುವುದಿಲ್ಲ, ಕೇವಲ ಪಟ್ಟಾಭಿಷೇಕದ ದಿನವಿರುತ್ತದೆ. ಆತ್ಮಗಳೆಲ್ಲರೂ ಸತೋಪ್ರಧಾನರಾಗಿ ಬಿಡುತ್ತಾರೆ. ಇಲ್ಲಿ ಯಾವ ದೀಪಾವಳಿಯನ್ನು ಆಚರಿಸುವರೋ ಅದು ಅಸತ್ಯವಾಗಿದೆ. ಹೊರಗೆ ಸ್ಥೂಲ ದೀಪಗಳನ್ನು ಬೆಳಗಿಸುತ್ತಾರೆ. ಸತ್ಯಯುಗದಲ್ಲಂತೂ ಮನೆ ಮನೆಯಲ್ಲಿ ದೀಪವು ಬೆಳಗುತ್ತಿರುತ್ತದೆ. ಅರ್ಥಾತ್ ಎಲ್ಲರ ಆತ್ಮವು ಸತೋಪ್ರಧಾನವಾಗಿರುತ್ತದೆ. 21 ಜನ್ಮಗಳಿಗಾಗಿ ಜ್ಞಾನದ ಎಣ್ಣೆಯು ಇಲ್ಲಿ ತುಂಬುತ್ತದೆ. ನಂತರ ನಿಧಾನವಾಗಿ ಕಡಿಮೆಯಾಗುತ್ತಾ ಆಗುತ್ತಾ ಈ ಸಮಯದಲ್ಲಿ ಇಡೀ ಪ್ರಪಂಚದ ಜ್ಯೋತಿಯು ನಂದಿ ಹೋಗುವ ಸ್ಥಿತಿಗೆ ಬಂದಿದೆ. ಇಡೀ ಪ್ರಪಂಚದ, ಅದರಲ್ಲಿಯೂ ವಿಶೇಷವಾಗಿ ಭಾರತವಾಸಿಗಳ ಸ್ಥಿತಿಯು ಈ ರೀತಿಯಾಗಿದೆ. ಈಗಂತೂ ಎಲ್ಲರೂ ಪಾಪಾತ್ಮರಾಗಿದ್ದಾರೆ. ಎಲ್ಲರದು ಅಂತಿಮ ಸಮಯವಾಗಿದೆ. ಎಲ್ಲರೂ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿಕೊಳ್ಳಬೇಕಾಗಿದೆ. ಈಗ ನೀವು ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪಡೆಯುವ ಪುರುಷಾರ್ಥ ಮಾಡಬೇಕಾಗಿದೆ. ಶ್ರೀಮತದನುಸಾರ ನಡೆಯುವುದರಿಂದಲೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ರಾವಣ ರಾಜ್ಯದಲ್ಲಂತೂ ಶಿವತಂದೆಯ ಮತವನ್ನು ಬಹಳ ಉಲ್ಲಂಘನೆ ಮಾಡಿದ್ದೀರಿ. ಒಂದು ವೇಳೆ ಅವರ ಆಜ್ಞೆಯಂತೆ ನಡೆಯಲಿಲ್ಲವೆಂದರೆ ಬಹಳ ಮೋಸ ಹೋಗುತ್ತೀರಿ. ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದೇ ತಂದೆಯನ್ನು ಕರೆದಿರಿ. ಅಂದಾಗ ಈಗ ತಮ್ಮ ಕಲ್ಯಾಣ ಮಾಡಿಕೊಳ್ಳಲು ಶಿವತಂದೆಯ ಶ್ರೀಮತದಂತೆ ನಡೆಯಬೇಕಾಗುತ್ತದೆ. ಇಲ್ಲವೆಂದರೆ ಬಹಳ ಅಕಲ್ಯಾಣವಾಗಿ ಬಿಡುತ್ತದೆ. ಮಧುರಾತಿ ಮಧುರ ಮಕ್ಕಳು, ಇದನ್ನು ಸಹ ತಿಳಿದುಕೊಂಡಿದ್ದೀರಿ. ಶಿವತಂದೆಯ ನೆನಪಿನ ವಿನಾ ನಾವು ಸಂಪೂರ್ಣ ಪಾವನರಾಗಲು ಸಾಧ್ಯವಿಲ್ಲ. ನಿಮಗೆ ಇಷ್ಟೊಂದು ವರ್ಷಗಳಾಗಿವೆ, ಆದರೂ ನಿಮಗೆ ಜ್ಞಾನದ ಧಾರಣೆಯು ಏಕೆ ಆಗುತ್ತಿಲ್ಲ? ಚಿನ್ನದ ಪಾತ್ರೆಯಲ್ಲಿ ಬುದ್ಧಿಯಲ್ಲೇ ಧಾರಣೆಯಾಗುವುದು. ಹೊಸ ಮಕ್ಕಳು ಎಷ್ಟೊಂದು ಸೇವಾಧಾರಿಯಾಗಿ ಬಿಡುತ್ತಾರೆ. ಅಂತರ ನೋಡಿ ಎಷ್ಟೊಂದಿದೆ. ಹೊಸ ಮಕ್ಕಳು ಎಷ್ಟು ನೆನಪು ಮಾಡುತ್ತಾರೆಯೋ ಅಷ್ಟು ಹಳೆಯ ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಇರುವುದಿಲ್ಲ. ಕೆಲವರು ಶಿವತಂದೆಯ ಒಳ್ಳೆಯ ಮಕ್ಕಳು ಬರುತ್ತಾರೆ. ಬಲಿಹಾರಿಯಾಗುವುದರಿಂದ ಸೇವೆಯನ್ನು ಎಷ್ಟೊಂದು ಮಾಡುತ್ತಾರೆ, ಎಷ್ಟೊಂದು ಪ್ರಿಯರಾಗುತ್ತಾರೆ. ನೆನಪಿನ ಯಾತ್ರೆಯಲ್ಲಿರುವುದರಿಂದಲೇ ತಂದೆಗೆ ಸಹಯೋಗ ಕೊಡುತ್ತೀರಿ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡುವುದರಿಂದ ನೀವು ಪಾವನರಾಗುತ್ತೀರಿ. ಬಂದು ನಮ್ಮನ್ನು ಪಾವನ ಮಾಡಿ ಎಂದೇ ನನ್ನನ್ನು ಕರೆದಿರಿ. ಅಂದ ಮೇಲೆ ಈಗ ನಾನು ಬಂದು ಹೇಳುತ್ತೇನೆ, ನನ್ನನ್ನು ನೆನಪು ಮಾಡುತ್ತಾ ಇರಿ. ಇದರಲ್ಲಿ ತ್ಯಾಗ ಮಾಡಬೇಕಾಗುತ್ತದೆ. ಒಬ್ಬ ತಂದೆಯ ವಿನ ಯಾವುದೇ ಮಿತ್ರ ಸಂಬಂಧಿಗಳು ನೆನಪಿರಬಾರದು. ಆಗಲೇ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯ. ನೆನಪು ಮಾಡದಿದ್ದರೆ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ಇದು ಬಾಪ್ತಾದರವರಿಗೆ ಸಹ ಗೊತ್ತಿದೆ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಹೊಸಬರು ಬರುತ್ತಾರೆ, ಅರಿತುಕೊಳ್ಳುತ್ತಾರೆ. ದಿನ ಪ್ರತಿದಿನ ಅದರಂತೆ ಸುಧಾರಣೆಯಾಗುತ್ತಾ ಹೋಗುತ್ತಾರೆ. ಶ್ರೀಮತದಂತೆ ನಡೆಯುವುದರಿಂದ ಸುಧಾರಣೆಯಾಗುತ್ತಾರೆ. ಕ್ರೋಧವನ್ನು ತೆಗೆಯಲು ಪುರುಷಾರ್ಥವನ್ನು ಮಾಡುತ್ತಾ ಅದರ ಮೇಲೆ ವಿಜಯಗಳಾಗುತ್ತೀರಿ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಅವಗುಣಗಳನ್ನು ತೆಗೆಯುತ್ತಾ ಹೋಗಿ. ಕ್ರೋಧವು ಸಹ ಬಹಳ ಕೆಟ್ಟದ್ದಾಗಿದೆ.
ಕ್ರೋಧಿಗಳು ತನ್ನೊಳಗೆ ಸುಟ್ಟುಕೊಳ್ಳುತ್ತಾರೆ, ಅನ್ಯರನ್ನು ಸುಡುತ್ತಾರೆ. ಆದ್ದರಿಂದ ತೆಗೆದುಹಾಕಬೇಕು. ಮಕ್ಕಳೇ, ತಂದೆಯ ಮತದಂತೆ ನಡೆಯದಿದ್ದರೆ ಪದೆಯು ಕಡಿಮೆಯಾಗಿ ಬಿಡುತ್ತದೆ. ಜನ್ಮ ಜನ್ಮಾಂತರ ಕಲ್ಪಕಲ್ಪಾಂತರಕ್ಕಾಗಿ ನಷ್ಟವಾಗಿ ಬಿಡುತ್ತದೆ. ನೀವು ಮಕ್ಕಳಿಗೆ ಗೊತ್ತಿದೆ, ಅದು ದೈಹಿಕ ವಿದ್ಯೆಯಾಗಿದೆ, ಇದು ಆತ್ಮಿಕ ವಿದ್ಯೆಯಾಗಿದೆ. ಇದನ್ನು ಆತ್ಮಿಕ ತಂದೆಯು ಓದಿಸುತ್ತಾರೆ. ಪ್ರತಿಯೊಂದು ಪ್ರಕಾರದ ಸಂಭಾಲನೆ ಆಗುತ್ತಿರುತ್ತದೆ. ಯಾರು ವಿಕಾರಿಗಳು ಇಲ್ಲಿ ಮಧುಬನದಲ್ಲಿ ಬರುವಂತಿಲ್ಲ. ಕಾಯಿಲೆಯ ಸಮಯದಲ್ಲಿ ವಿಕಾರಿ ಮಿತ್ರ ಸಂಬಂಧಿಗಳು ಬರುವುದು ಚೆನ್ನಾಗಿರುವುದಿಲ್ಲ. ನಾವು ಅದನ್ನು ಇಷ್ಟಪಡುವುದಿಲ್ಲ. ಇಲ್ಲವೆಂದರೆ ಅಂತ್ಯಕಾಲದಲ್ಲಿ ಮಿತ್ರ ಸಂಬಂಧಿಗಳೇ ನೆನಪಿಗೆ ಬರುತ್ತಾರೆ. ಕಾಯಿಲೆಯ ಸಮಯದಲ್ಲಿ ಯಾವ ವಿಕಾರಿ ಮಿತ್ರ ಸಂಬಂಧಿಗಳು ಬರುವಂತಿಲ್ಲ. ಯಾಕೆಂದರೆ ಅಂತ್ಯಕಾಲದಲ್ಲಿ ಮಿತ್ರ ಸಂಬಂಧಿಗಳು ನೆನಪೇ ಬರುತ್ತಾರೆ. ಆದ್ದರಿಂದ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ತಂದೆಯಂತೂ ಯಾರೂ ನೆನಪಿಗೆ ಬಂದಿರುವ ಪುರುಷಾರ್ಥ ಮಾಡಿಸುತ್ತಾರೆ. ತಂದೆಯಂತೂ ಯಾರು ನೆನಪಿಗೆ ಬರದಿರುವ ಪುರುಷಾರ್ಥವನ್ನು ಮಾಡಿಸುತ್ತಾರೆ. ನಾನು ರೋಗಿಯಾಗಿದ್ದೇನೆ, ಆದ್ದರಿಂದ ನೋಡೋದಕ್ಕಾಗಿ ಮಿತ್ರ ಸಂಬಂಧಿಗಳು ಬರಬೇಕೆಂದಲ್ಲ. ಅವರನ್ನು ಕರೆಸಬಾರದು, ಅದು ನಿಯಮವೇ ಇಲ್ಲ. ನಿಯಮಾನುಸಾರವಾಗಿ ನಡೆಯುವುದರಿಂದಲೇ ಸದ್ಗತಿಯಾಗುತ್ತದೆ. ಇಲ್ಲವೆಂದರೆ ಸುಮ್ಮನೆ ತಮಗೆ ನಷ್ಟ ಉಂಟು ಮಾಡಿಕೊಳ್ಳುತ್ತಾರೆ. ಆದರೆ ತಮೋಪ್ರಧಾನ ಬುದ್ಧಿಯವರು ಇದನ್ನು ತಿಳಿದುಕೊಂಡಿಲ್ಲ. ಈಶ್ವರನ ಸಲಹೆಯನ್ನು ಕೊಡುತ್ತಾರೆಂದರೂ ಸಹ ಸುಧಾರಣೆಯಾಗುವುದಿಲ್ಲ. ಬಹಳ ಎಚ್ಚರಿಕೆಯಿಂದ ನಡೆಯಲೇಬೇಕು. ಇದು ಹೋಲಿಯೆಸ್ಟ್ ಆಫ್ ಹೋಲಿ, ಸಂಪೂರ್ಣ ಪವಿತ್ರ ಸ್ಥಾನವಾಗಿದೆ. ಪತಿತರು ನಿಲ್ಲಲು ಸಾಧ್ಯವಿಲ್ಲ. ಮಿತ್ರ ಸಂಬಂಧಿ ಮೊದಲಾದವರು ನೆನಪಿದ್ದರೆ ಶರೀರ ಬಿಡುವ ಸಮಯದಲ್ಲಿ ಅವಶ್ಯವಾಗಿ ಅವರ ನೆನಪೇ ಬರುತ್ತದೆ. ದೇಹಾಭಿಮಾನದಲ್ಲಿ ಬರುವುದರಿಂದಲೇ ತಮಗೆ ನಷ್ಟ ಉಂಟು ಮಾಡಿಕೊಳ್ಳುತ್ತಾರೆ. ಶಿಕ್ಷೆಗೆ ಗುರಿಯಾಗುತ್ತಾರೆ. ಶ್ರೀಮತದಂತೆ ನಡೆಯುವುದರಿಂದ ಬಹಳ ದುರ್ಗತಿಯಾಗುತ್ತದೆ. ಸೇವೆಗೆ ಯೋಗ್ಯರಾಗಲು ಸಾಧ್ಯವಿಲ್ಲ. ಎಷ್ಟೇ ತಲೆ ಕೆಡಿಸಿಕೊಳ್ಳಲಿ, ಆದರೆ ಸೇವೆಗೆ ಯೋಗ್ಯರಾಗಲು ಸಾಧ್ಯವಿಲ್ಲ. ಉಲ್ಲಂಘನೆ ಮಾಡಿದರೆ ಕಲ್ಲು ಬುದ್ಧಿಯವರಾಗಿ ಬಿಡುತ್ತಾರೆ. ಮೇಲೇರುವ ಬದಲಾಗಿ ಕೆಳಗೆ ಬೀಳುತ್ತಾರೆ. ಆದ್ದರಿಂದ ತಂದೆಯಂತೂ ಹೇಳುತ್ತಾರೆ, ಮಕ್ಕಳು ಅಜ್ಞಾಕಾರಿಗಳಾಗಬೇಕು, ಇಲ್ಲದಿದ್ದರೆ ಪದವಿ ಭ್ರಷ್ಟವಾಗಿ ಬಿಡುತ್ತದೆ. ಲೌಕಿಕ ತಂದೆಯ ಬಳಿಯೂ 4-5 ಜನ ಮಕ್ಕಳಿರುತ್ತಾರೆ. ಆದರೆ ಅವರಲ್ಲಿ ಯಾರು ಆಜ್ಞಾಕಾರಿಗಳಾಗಿರುತ್ತಾರೆಯೋ ಅವಂಥ ಮಕ್ಕಳು ಪ್ರಿಯರಾಗುತ್ತಾರೆ. ಯಾರು ಆಜ್ಞಾಕಾರಿಗಳಾಗುವುದಿಲ್ಲವೋ ಅವರು ದುಃಖವನ್ನೇ ಪಡೆಯುತ್ತಾರೆ. ಈಗ ನೀವು ಮಕ್ಕಳಿಗೆ 2 ಬಹಳ ದೊಡ್ಡ ತಂದೆಯವರು ಸಿಕ್ಕಿದ್ದಾರೆ. ಅಂದ ಮೇಲೆ ಅವರ ಉಲ್ಲಂಘನೆ ಮಾಡಬಾರದು. ಉಲ್ಲಂಘನೆ ಮಾಡಿದರೆ ಜನ್ಮ ಜನ್ಮಾಂತರದ ಕಲ್ಪಕಲ್ಪಾಂತರದ ಬಹಳ ಕಡಿಮೆ ಪದವಿಯನ್ನು ಪಡೆಯುತ್ತೀರಿ. ಇಂಥ ಪುರುಷಾರ್ಥ ಮಾಡಬೇಕು. ಅಂತಿಮದಲ್ಲಿ ಒಬ್ಬ ತಂದೆಯ ನೆನಪೇ ಬರಬೇಕು. ತಂದೆಯು ತಿಳಿಸುತ್ತಾರೆ, ಪ್ರತಿಯೊಬ್ಬರೂ ಎಂಥ ಪುರುಷಾರ್ಥ ಮಾಡುತ್ತೀರೆಂದು ನಾನು ಅರಿತುಕೊಳ್ಳಬಲ್ಲೆನು. ಕೆಲವರಂತೂ ಬಹಳ ಅಲ್ಪ ಸ್ವಲ್ಪ ನೆನಪು ಮಾಡುತ್ತಾರೆ. ಇನ್ನು ಕೆಲವರು ತನ್ನ ಮಿತ್ರ ಸಂಬಂಧಿಗಳನ್ನು ನೆನಪು ಮಾಡುತ್ತಿರುತ್ತಾರೆ. ಅಂಥವರು ಬಹಳ ಖುಷಿಯಲ್ಲಿರಲು ಸಾಧ್ಯವಿಲ್ಲ. ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ನಿಮಗಂತೂ ಪ್ರತಿನಿತ್ಯವೂ ಸದ್ಗುರುವಾರವಾಗಿದೆ. ಬೃಹಸ್ಪತಿಯ ದಿನದಂದು ಕಾಲೇಜಿನಲ್ಲಿ ಕುಳಿತುಕೊಳ್ಳುತ್ತಾರೆ. ಅದಂತೂ ಸ್ಥೂಲ ವಿದ್ಯೆಯಾಗಿದೆ. ಇದು ಆತ್ಮಿಕ ವಿದ್ಯೆಯಾಗಿದೆ. ನಿಮಗೆ ಗೊತ್ತಿದೆ, ಶಿವತಂದೆಯು ನಮ್ಮ ತಂದೆ, ಶಿಕ್ಷಕ, ಸದ್ಗುರು ಆಗಿದ್ದಾರೆ. ಅಂದ ಮೇಲೆ ಅವರ ಸಲಹೆಯಂತೆ ನಡೆಯಬೇಕು. ಆಗಲೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಯಾರು ಪುರುಷಾರ್ಥಿಗಳಾಗಿದ್ದಾರೆಯೋ ಅವರಲ್ಲಿ ಬಹಳ ಖುಷಿ ಇರುತ್ತದೆ. ಮಾತೇ ಕೇಳಬೇಡಿ. ಸ್ವಯಂನಲ್ಲಿ ಖುಷಿ ಇದ್ದರೆ ಅನ್ಯರನ್ನು ಖುಷಿ ಪಡಿಸುವ ಪುರುಷಾರ್ಥ ಮಾಡುತ್ತಾರೆ. ಮಕ್ಕಳು ಬ್ರಾಹ್ಮಣಿಯರನ್ನು ನೋಡಿ, ದಿನ ರಾತ್ರಿ ಎಷ್ಟೊಂದು ಪರಿಶ್ರಮ ಪಡುತ್ತಿರುತ್ತಾರೆ. ಏಕೆಂದರೆ ಇದು ಅದ್ಭುತವಾದ ಜ್ಞಾನವಾಗಿದೆ ಅಲ್ಲವೇ? ಬಾಪ್ತಾದರವರಿಗೆ ದಯ ಬರುತ್ತದೆ. ಕೆಲವು ಮಕ್ಕಳು ತಿಳುವಳಿಕೆ ಇಲ್ಲದ ಕಾರಣ ಎಷ್ಟೊಂದು ನಷ್ಟ ಉಂಟು ಮಾಡಿಕೊಳ್ಳುತ್ತಾರೆ. ದೇಹಾಭಿಮಾನದಲ್ಲಿ ಬಂದು ತಮ್ಮನ್ನು ತಾವೇ ಒಳಗೆ ಸುಟ್ಟುಕೊಳ್ಳುತ್ತಾರೆ. ಕ್ರೋಧದಲ್ಲಿ ಮನುಷ್ಯರು ತಾಮ್ರದಂತೆ ಕೆಂಪಾಗಿ ಬಿಡುತ್ತಾರೆ. ಕ್ರೋಧವು ಮನುಷ್ಯನನ್ನು ಸುಡುತ್ತದೆ, ಕಾಮವು ಕಪ್ಪು ಮಾಡಿಬಿಡುತ್ತದೆ. ಎಷ್ಟು ಕ್ರೋಧದಲ್ಲಿ ಸುಡುತ್ತಾರೆಯೋ ಅಷ್ಟು ಮೋಹ ಅಥವಾ ಲೋಭದಲ್ಲಿ ಸುಡುವುದಿಲ್ಲ. ಕ್ರೋಧದ ಭೂತವು ಅನೇಕರಲ್ಲಿ ಎಷ್ಟೊಂದು ಹೊಡೆದಾಡುವುದರಿಂದ ತಮಗೆ ನಷ್ಟ ಮಾಡಿಕೊಳ್ಳುತ್ತಾರೆ. ನಿರಾಕಾರ ಮತ್ತು ಸಹಕಾರ ಇಬ್ಬರೂ ತಂದೆಯರ ಉಲ್ಲಂಘನೆ ಮಾಡುತ್ತಾರೆ. ಅಂಥವರಿಗೆ ತಂದೆಯು ಕುಪುತ್ರರೆಂದು ತಿಳಿಯುತ್ತಾರೆ. ಪರಿಶ್ರಮ ಪಟ್ಟರೆ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಆದ್ದರಿಂದ ತಮ್ಮ ಕಲ್ಯಾಣಕ್ಕಾಗಿ ಎಲ್ಲ ಸಂಬಂಧಗಳನ್ನು ಮರೆಯಬೇಕು. ಒಬ್ಬ ತಂದೆಯ ವಿನ ಮತ್ತಾರನ್ನು ನೆನಪು ಮಾಡಬಾರದು.
ಮನೆಯಲ್ಲಿರುತ್ತಾ ಸಂಬಂಧಿಗಳನ್ನು ನೋಡುತ್ತಲೂ ಶಿವ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ನೀವು ಸಂಗಮಯುಗದಲ್ಲಿದ್ದೀರಿ, ಆದ್ದರಿಂದ ನಮ್ಮ ಮನೆಯನ್ನು ಶಾಂತಿಧಾಮವನ್ನು ನೆನಪು ಮಾಡಬೇಕು. ಇದಂತೂ ಬೇಹದ್ದಿನ ವಿದ್ಯೆಯಾಗಿದೆ ಅಲ್ಲವೇ? ತಂದೆಯು ಶಿಕ್ಷಣ ಕೊಡುತ್ತಾರೆ. ಇದರಲ್ಲಿ ಮಕ್ಕಳಿಗೆ ಲಾಭವಿದೆ. ಕೆಲವು ಮಕ್ಕಳು ತಮ್ಮ ಕೆಟ್ಟ ಚಲನೆಯಿಂದ ತಮಗೇ ನಷ್ಟ ಉಂಟು ಮಾಡಿಕೊಳ್ಳುತ್ತಾರೆ. ವಿಶ್ವದ ರಾಜ್ಯಭಾಗ್ಯವನ್ನು ಪಡೆಯುವುದಕ್ಕಾಗಿ ಪುರುಷಾರ್ಥ ಮಾಡುತ್ತಾರೆ. ಆದರೆ ಮಾಯೆ ಬೆಕ್ಕು ಕಿವಿಗಳನ್ನು ಕತ್ತರಿಸಿಬಿಡುತ್ತದೆ. ಜನ್ಮ ತೆಗೆದುಕೊಂಡು ನಾವು ಇಂಥ ಪದವಿಯನ್ನು ಪಡೆಯುತ್ತೇವೆಂದು ಹೇಳುತ್ತಾರೆ. ಆದರೆ ಮಾಯೆ ಬೆಕ್ಕು ಪದವಿಯನ್ನು ತೆಗೆದುಕೊಳ್ಳಲು ಬಿಡುವುದಿಲ್ಲ. ಆದ್ದರಿಂದ ಪದವಿ ಭ್ರಷ್ಟವಾಗಿ ಬಿಡುತ್ತದೆ. ಮಾಯೆ ಬಹಳ ಜೋರಾಗಿ ಯುದ್ಧ ಮಾಡುತ್ತದೆ. ನೀವಿಲ್ಲಿ ರಾಜ್ಯಭಾಗ್ಯವನ್ನು ಪಡೆಯುವುದಕ್ಕಾಗಿಯೇ ಬಂದಿದ್ದೀರಿ. ಆದರೆ ಮಾಯವು ತೊಂದರೆ ಕೊಡುತ್ತದೆ. ಪಾಪ, ಇವರು ಶ್ರೇಷ್ಠ ಪದವಿಯನ್ನು ಪಡೆಯಲಿ, ನನ್ನ ನಿಂದನೆಯನ್ನು ಪಡೆಯುವುದಿಲ್ಲ. ಯಾರ ನಿಂದನೆ? ಶಿವ ತಂದೆಯ ನಿಂದನೆ. ತಂದೆಯ ನಿಂದನೆಯಾಗುವಂಥ ನಡವಳಿಕೆಯಿಂದ ನಡೆಯಬಾರದು. ಇದರಲ್ಲಿ ಅಹಂಕಾರದ ಮಾತಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತದರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಹಮ್ ರೂವಾಣಿ ಬಚ್ಚೋಂ ಕಿ ರೂವಾಣಿ ಬಾಪ್ ಸಾದಾ ಕೋ ಯಾದ್ ಪ್ಯಾರ್ और ಗುಡ್ ಮಾರ್ನಿಂಗ್ और ನಮಸ್ತೆ ನಮಸ್ತೆ ನಮಸ್ತೆ. ಸುಕ್ರಿಯಾ ಬಾಬಾ ಸುಕ್ರಿಯಾ, ವಹಾ ಬಾಬಾ ವಹಾ. ಧಾರಣೆಗಾಗಿ ಮುಖ್ಯ ಸಾರ 1ನೇ ಪಾಯಿಂಟ್. ತಮ್ಮ ಕಲ್ಯಾಣಕ್ಕಾಗಿ ದೇಹದ ಎಲ್ಲ ಸಂಬಂಧಗಳನ್ನು ಮರೆಯಬೇಕು. ಅದರೊಂದಿಗೆ ಪ್ರೀತಿಯನ್ನು ಇಟ್ಟುಕೊಳ್ಳಬಾರದು. ಈಶ್ವರನ ಮತದನುಸಾರವೇ ನಡೆಯಬೇಕು, ತನ್ನ ಮತದಂತಲ್ಲ. ಕೆಟ್ಟ ಸಂಘದಿಂದ ಪಾರಾಗಬೇಕು, ಈಶ್ವರ್ಯ ಸಂಘದಲ್ಲಿರಬೇಕು. 2ನೇ ಪಾಯಿಂಟ್. ಕ್ರೋಧವು ಬಹಳ ಕೆಟ್ಟದ್ದಾಗಿದೆ. ಇದು ಸ್ವಯಂ ಸುಡುತ್ತದೆ. ಕ್ರೋಧಕ್ಕೆ ಹೊಸರಾಗಿ ಉಲ್ಲಂಘನೆ ಮಾಡಬಾರದು. ತಾನು ಖುಷಿಯಾಗಿರಬೇಕು ಮತ್ತು ಎಲ್ಲರನ್ನು ಖುಷಿಪಡಿಸುವ ಪುರುಷಾರ್ಥ ಮಾಡಬೇಕು. ವರದಾನ: ಸ್ನೇಹಕ್ಕೆ ಬದಲಾಗಿ ತಾನು ಸ್ವಯಂ ಬದಲಾಗಿ ತಂದೆಯ ಸಮಾನ ಆಗುವಂಥ ಸಂಪನ್ನ ಮತ್ತು ಸಂಪೂರ್ಣ ಭವ. ಸ್ನೇಹದ ಗುರುತಾಗಿದೆ. ಅವರು ತನ್ನ ಸ್ನೇಹಿಯ ಬಲಹೀನತೆಯನ್ನು ನೋಡಲು ಇಚ್ಛಿಸುವುದಿಲ್ಲ. ಸ್ನೇಹ ತಪ್ಪನ್ನು ತನ್ನ ತಪ್ಪು ಎಂದು ತಿಳಿಯುತ್ತಾರೆ. ತಂದೆ ಯಾವಾಗ ಮಕ್ಕಳು ಯಾವುದಾದರೂ ಮಾತನ್ನು ಕೇಳಿದರೆ ಆಗ ತಿಳಿಯುತ್ತಾರೆ, ಇದು ನನ್ನ ಮಾತಾಗಿದೆ. ತಂದೆ ಮಕ್ಕಳನ್ನು ತನ್ನ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ನೋಡಲು ಇಚ್ಛೆ ಪಡುತ್ತಾರೆ. ಈ ಸ್ನೇಹದ ಬದಲಾಗಿ ತಾನು ಸ್ವಯಂ ಬದಲಾಗಿರಿ. ಭಕ್ತರಂತೂ ತಲೆಯನ್ನೇ ಕತ್ತರಿಸಿ ಇಡಲು ತಯಾರಾಗಿರುತ್ತಾರೆ. ಆದರೆ ನೀವು ನಿಮ್ಮ ಶರೀರದ ತಲೆಯನ್ನು ಕತ್ತರಿಸುವ ಅಗತ್ಯವಿಲ್ಲ. ಆದರೆ ರಾವಣನ ತಲೆಯನ್ನು ಕತ್ತರಿಸಿರಿ. ಸ್ಲೋಗನ್: ತಮ್ಮ ಆತ್ಮೀಯ ವೈಬ್ರೇಷನ್ ಮೂಲಕ ಶಕ್ತಿಶಾಲಿ ವಾಯುಮಂಡಲ ರೂಪಿಸುವಂತಹ ಸೇವೆ ಮಾಡುವುದು ಎಲ್ಲದಕ್ಕಿಂತ ಶ್ರೇಷ್ಠ ಸೇವೆಯಾಗಿದೆ. ತಮ್ಮ ಆತ್ಮೀಯ ವೈಬ್ರೇಷನ್ ಮೂಲಕ ಶಕ್ತಿಶಾಲಿ ವಾಯುಮಂಡಲವನ್ನು ರೂಪಿಸುವಂತಹ ಸೇವೆಯನ್ನು ಮಾಡುವುದು ಎಲ್ಲದಕ್ಕಿಂತ ಶ್ರೇಷ್ಠ ಸೇವೆಯಾಗಿದೆ. ಓಂ ಶಾಂತಿ.